ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ನಾರಾಯಣ. ನಾರಾಯಣನನ್ನ ಸ್ಮರಣೆಯನ್ನ ಮಾಡ್ಕೊಳ್ತಾ ಒಂದು ವಿಶೇಷವಾದಂಥ ಘಟನೆ ಅಂತ ಹೇಳಿದರೆ, ಬೆಂಗಳೂರಿನಲ್ಲಿ ಒಂದು 3 ವರ್ಷದಿಂದ ಎರಡೂ ಕಾಲುಗಳಲ್ಲೂ ಕೂಡ ರಕ್ತ ಎಳತಕ್ಕಂಥದ್ದು ಚೂರು ಹೆಪ್ಪುಗಟ್ಟಿದ ರೀತಿಯಲ್ಲಿ ಆಗಿ, ಕಾಲೆಲ್ಲ ಒಂದು ರೀತಿಯಲ್ಲಿ ಕಪ್ಪನೆ, ಚರ್ಮಗಳೆಲ್ಲ ಒಂಥರ ಕಪ್ಪನೆಯದಾಗಿ ಆಗ್ತಾ ಹೋಗಿ, ತದನಂತರದಲ್ಲಿ ಗಾಯಗಳು ಹೇಳ್ತಕ್ಕಂಥದ್ದು ಉಂಟಾಗಿ, ಏನೋ ಆಪರೇಷನ್ ಮಾಡಿದಾರಂತೆ, ಗಾಯ ಹೇಳ್ತಕ್ಕಂಥದ್ದು ಉಂಟಾಗಿ ಅದರಲ್ಲಿ ನೀರು ಬರ್ತಕ್ಕಂಥದ್ದು ಆಗ್ತಾ ಇತ್ತು. ನಡಿಲಿಕ್ಕೆ ಆಗದೆ ಜೀವನವೇ, ಕಾಲ ಇಲ್ಲ ಅಂತಂದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ. ಆ ರೀತಿಯಲ್ಲೇ ಅಂದುಕೊಂಡು ಇರ್ತಕ್ಕಂತಹ ವ್ಯಕ್ತಿ 8 ದಿವಸದಿಂದ ಯಾವುದೋ ಪುಣ್ಯಾತ್ಮರು ಪಾಪ ಇಲ್ಲಿ ಬಂದು ಒಳ್ಳೆಯದಾದಂಥವ್ರು ಆತನಿಗೆ ಮಾರ್ಗದರ್ಶನ ಕೊಟ್ಟರು. ನೋಡಪ್ಪ, ನಿನಗೆ ಸಾಧ್ಯವಾದರೆ ಇಂಥವ್ರ ನಂಬರನ್ನು ಕೊಡ್ತೇನೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರು ಏನು ಹೇಳ್ತಾರೋ ಆ ಥರ ಮಾಡ್ಕೊ, ಒಳ್ಳೆಯದಾಗ್ತದೆ ಅಂತ ಹೇಳೋದಾಗಿ ಆತವರ ಮಾತಿನ ಮೇಲೆ ವಿಶ್ವಾಸವನ್ನು ಇಟ್ಟು ಅಲ್ಲಿಂದ ಕರೆಯನ್ನು ಮಾಡಿ, ಇವತ್ತಿಗೆ 8-9ನೇ ದಿವಸ. ಆದರೆ ಆ ವ್ಯಕ್ತಿ ಇನ್ನೇನು ದಿವಸದಲ್ಲಿ ಆತನ ಪತ್ನಿ ಎಲ್ಲರೂ ಕೂಡ ಎಷ್ಟು ಖುಷಿಯಿಂದ ಮಾತಾಡ್ತಾ ಇದ್ರು. ಕೇಳಲಿಕ್ಕೆ ಈ 2 ಕಿವಿಗಳು ಕೂಡ ಸಾಕಾಗಲ್ಲ. ಯಾಕೆ ಅಂತ ಕೇಳಿದರೆ, ಅಂತಹ ವ್ಯಕ್ತಿ ಸಂಪೂರ್ಣವಾಗಿ ಗುಣಮುಖರಾಗುವುದರ ಜೊತೆಯಲ್ಲಿ ನಡೆದಾಡಲಿಕ್ಕೆ ಆಗದೆ ಇರತಕ್ಕಂತಹ ವ್ಯಕ್ತಿ, ನೋವಿನಲ್ಲಿ ಆ ಕಾಲಿನ ಬಾಧನೆಯಲ್ಲಿ ಇರ್ತಕ್ಕಂಥವನು 2 ದಿವಸದಿಂದ ಸಮೀಪದಲ್ಲಿ ಇರ್ತಕ್ಕಂತಹ ಒಂದು ದೇವಸ್ಥಾನಕ್ಕೆ, ಮನೆಯಲ್ಲೇ ನಡೀಲಿಕ್ಕಾಗೋದಿಲ್ಲ, ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಿ ಬಂದಿದ್ದೇನೆ. ಮತ್ತು ಅಷ್ಟೇ ಅಲ್ಲದೆ ಇನ್ನು ನಾನು ಕೆಲಸಕ್ಕೂ ಕೂಡ ಹೋಗ್ಬೋದಾ ಅಂತ ಹೇಳೋದಾಗಿ ಕೇಳಿದರೆ, ಖಂಡಿತ ಹೋಗ್ಬೋದು ಅಂತ ಹೇಳಿದ್ದೇನೆ. ಮತ್ತು ಅಷ್ಟೇ ಅಲ್ಲದೆ ಆ ವ್ಯಕ್ತಿಗಳ ಮನೆಯಲ್ಲಿ ಯಾವ ರೀತಿಯಾದಂತಹ ಸಂಭ್ರಮ ಇದೆ, ಅವರ ಪತ್ನಿ ಮಾತಾಡುವಾಗ ಆಕೆಯ ಹೃದಯನೇ ಒಂದು ರೀತಿಯಲ್ಲಿ ತುಂಬು ಬಂದು, ಆ ಸಂತೋಷಕ್ಕೆ ನಾವು ಏನು ಹೇಳೋಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿಯನ್ನು ಕೇಳಲಿಕ್ಕೆ ಅಥವಾ ಅವರ ನುಡಿಮುತ್ತುಗಳನ್ನು ಕೇಳಲಿಕ್ಕೆ ಎಷ್ಟು ಖುಷಿ ಆಗ್ತದೆ. ಮತ್ತು ಅಷ್ಟೇ ಅಲ್ಲದೆ ಅವರಿಗೂ ಹಾಗೆ ಯಾವುದೇ ಇವತ್ತಿನ ತನಕ ಪ್ರಸಾದವನ್ನು ಕೊಟ್ಟಿಲ್ಲ. ಹಾಗೇಳಿ ಮುಂದಿನ ದಿವಸದಲ್ಲಿ ಬರ್ತಕ್ಕಂಥದ್ದು ಇದ್ದಾರೆ. ಆಗ ಪರಮಾತ್ಮನ ಒಂದು ಪ್ರಸಾದವನ್ನು ಕರುಣಿಸಬೇಕಾಗಿದೆ. ಇನ್ನೂ ಅವರು ಚೆನ್ನಾಗಿ ಬಾಳಿ ಬದುಕುವಂತಾಗಬೇಕು ಅಂತಕ್ಕಂಥ ಉದ್ದೇಶದಿಂದ. ಹಾಗಾಗಿ ಪರಮಾತ್ಮ ಹೇಳ್ತಕ್ಕಂಥವನು, ಅವ್ರು ಹೇಳ್ತಾರೆ ನೀವೇ ಎಲ್ಲ ಕಾರಣ ಅಂತ, ನಾವಿಲ್ಲಿ ಕೇವಲ ನೆಪ ಮಾತ್ರ. ಆದರೆ ವಿಶ್ವಾಂಭರನ ಶಕ್ತಿಯ ಮುಂದೆ ಎಲ್ಲವೂ ಕೂಡ ಶೂನ್ಯ. ಮತ್ತು ಅಷ್ಟೇ ಅಲ್ಲದೆ ವಿಜ್ಞಾನ ಲೋಕದಲ್ಲಿ ಆಗದೆ ಇರತಕ್ಕಂಥದ್ದು ಮತ್ತು ನಂಬಿಕೆ ಹೇಳ್ತಕ್ಕಂಥದ್ದು ಕೊನೆಗೆ ಬರ್ತದೆ. ಮಾಡಿಕೊಂಡು ನಿನ್ನೆ ಯಾರೋ ಒಬ್ಬರು ಹೇಳ್ತಾ ಇದ್ರು, ಬಟ್ರೆ ಇದಕ್ಕೆ ಕೆಲವು ಮೊತ್ತಗಳು ಖರ್ಚಿಗೆ ಬರ್ತಕ್ಕಂಥದ್ದು ಅಷ್ಟೇ. ಆದರೆ ನಾವು ಲಕ್ಷಾಂತರ ರೂಪಾಯಿಯನ್ನು ಹಾಸ್ಪಿಟಲ್ಗೆ ಸುರಿತೇವೆ, ಆದರೆ ನಮಗೆ ಏನೂ ಪ್ರಯೋಜನ ಆಗಿರುವುದಿಲ್ಲ. ಅಂಥದ್ರಲ್ಲಿ ತಾವು ಜನರ ಹತ್ರ ಹೇಳಿದರೆ ಆ 1 ರೂಪಾಯಿಯನ್ನು ಖರ್ಚು ಮಾಡ್ಕೊಳ್ಳಿಕ್ಕೂ ಹೋಗೋದೆಲ್ಲ ಆಗೋಗದ ಅಂತ ಹೇಳೋದಾಗಿ ಕೇಳ್ತಾರೆ. ಅಂದರೆ ನಮ್ಮ ಜನರ ಮನಸ್ಥಿತಿಗಳು ಎಲ್ಲಿಗೆ ಹೋಗಿದೆ ಅಂತ ಹೇಳೋದಾಗಿ ಒಮ್ಮೆ ವಿಚಾರವನ್ನು ಮಾಡಿ. ಆದರೆ ಇಂಥವರ ಪಾಲಿಗೆ ಪರಮಾತ್ಮ ಇದ್ದಾನೆ. ಮತ್ತು ಅಷ್ಟೇ ಅಲ್ಲದೆ ನಂಬಿಕೆ ವಿಶ್ವಾಸ ಹೇಳ್ತಕ್ಕಂಥದ್ದು ಮಾಡಿ ನೋಡಿದವಾಗ ಬರ್ತದೆ ವಿನಃ ಯಾರೋ ಹೇಳಿದಾಗ ಕೇಳಿದಾಗ ಬರ್ತಕ್ಕಂಥದ್ದು ಅಲ್ಲ. 1ನೇದು. 2ನೇದಾಗಿ ಈಗ ನಮ್ಮಲ್ಲಿಗೆ ಬರ್ತಕ್ಕಂತಹ ಹೆಚ್ಚು ಕಡಿಮೆ ಈ ಥರದ ಕ್ಯಾನ್ಸರ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲವೂ ಕೂಡ ವೈದ್ಯರ ಬಳಿಯಲ್ಲಿ ಆಗದೆ ಸೋತು ಅವರು ಆಗಲ್ಲ ಹೇಳಿದ ನಂತರದಲ್ಲೇ ಇಲ್ಲಿಯ ತನಕ ಬಂದಂತಹದ್ದು
ಬಿಟ್ಟರೆ ಯಾರು ಪ್ರಪ್ರಥಮವಾಗಿ ಹೀಗಾಗ್ತಾ ಇದೆ ತಕ್ಷಣ ಕಡಿಮೆ ಮಾಡಿಕೊಡಿ ಅಂತ ಹೇಳುವಂತಹ ರೀತಿಯಲ್ಲಿ ಅಥವಾ ಬಂದಿರತಕ್ಕಂಥ ಉದಾಹರಣೆಗಳು ತುಂಬಾ ವಿರಳ, ಕಡಿಮೆ ಕೂಡ. ಅಂತಹ ಕೇಸಿನಲ್ಲಿ ಜಯವನ್ನು ಸಾಧಿಸಿದವಾಗ ಎಷ್ಟು ಖುಷಿ ಆಗ್ತದೆ ಅಲ್ವಾ? ಆ ಖುಷಿಗೆ ಎಲ್ಲ ಕಾರಣವೂ ಕೂಡ ಪರಮಾತ್ಮ. ಮತ್ತು ನಿನ್ನೆ ಒಬ್ಬರು ಹೇಳ್ತಾ ಇದ್ರು, ತನ್ನ ಜೀವನದಲ್ಲಿ ನಗು ಹೇಳ್ತಕ್ಕಂಥದ್ದೇ ಬರ್ತಾ ಇರಲಿಲ್ಲ, ನಗೆ ಆಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ, ಎಷ್ಟು ಸಮಯ ಆಗ್ಬಿಟ್ಟಿತ್ತು. ಇವತ್ತು ನಿಮ್ಮ ಹತ್ತಿರದಲ್ಲಿ ತಾನು ಮಾತಾಡಿದಾಗ ನಗು ಬಂತು ಅಂತ ಹೇಳುವುದಾಗಿ ಹೇಳ್ತಾರೆ. ಒಂದ್ಸರಿ ಆಶ್ಚರ್ಯ. ಆದರೆ ಅವರ ಪರಿಸ್ಥಿತಿ ಮತ್ತು ಒತ್ತಡದ ಜೀವನ ಇತ್ಯಾದಿಗಳು ಅದೇ ಥರದಲ್ಲಿ ಆತನನ್ನು ಕುಗ್ಗಿಸ್ತಾ ಇತ್ತಲ್ವ. ಆತ ಹೇಳ್ದ ಕೊನೆಗೆ 3 ತಿಂಗಳಾಗಿತ್ತು ಗುರುಗಳೇ ಅಂತ ಹೇಳೋದಾಗಿ. ಅನಂತರದಲ್ಲಿ ಮತ್ತು ಅಷ್ಟೇ ಅಲ್ಲದೆ ನಮ್ಮ ಅಪ್ಪಾಜಿಯವರಿಗೆ ಇತ್ಯಾದಿ ತಾಯಿಯವರಿಗೆ ಎಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ಲಿಕ್ಕೆ ಹೇಳ್ತಾರೆ. ಎಷ್ಟು ಖುಷಿ, ಪರಮಾನಂದ ಅಂತ ಹೇಳೋದು ಇದಕ್ಕೆ ಅಲ್ವಾ. ಮತ್ತು ಸ್ವರ್ಗ ಹೇಳ್ತಕ್ಕಂಥದ್ದು ಎಲ್ಲೋ ಬೇರೆಡೆಗೆ ಇಲ್ಲ, ಮನೆ ಎಂಬುದೇ ಸ್ವರ್ಗ. ಈಗಿನ ಹಾಸ್ಪಿಟ್ಲ್ ಇತ್ಯಾದಿ ಹೇಳ್ತಕ್ಕಂಥದ್ದೇ ನರಕ ಅಂತೇಳಿ ಇದನ್ನು ನಿಮ್ಮ ಹತ್ರ ಹೇಳ್ತಾ ಇರ್ಬೋದು, ಆದರೆ ಆ ವ್ಯಕ್ತಿಗಳೇ ಹೇಳಿರ್ತಕ್ಕಂಥ ಮಾತು.